ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏಕಾದಶಿ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ನ ನಾನು ಈಗ ತಾನೇ ಶುರು ಮಾಡಿರೋದ್ರಿಂದ ಕೆಲವೊಂದು ವೀಡಿಯೋಸ್ಗಳನ್ನ ಹಾಗೆ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ಒಂದೊಂದಾಗಿ ಎಡಿಟ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಈ 2026ರಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಶೂಟ್ ಮಾಡಿ ಈ ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇದು ನನ್ನ ವ್ಲಾಗ್ನ ಮೊದಲನೇ ವಿಡಿಯೋ, ಏಕಾದಶಿ ದಿನದ ಪೂಜೆ ವ್ಲಾಗ್. ಏಕಾದಶಿ ಇರೋದ್ರಿಂದ ಬೆಳಿಗ್ಗೆ ಪೂಜೆ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗನೆ ಎದ್ದು ಇನ್ನು ಮನೆ ಕಸ ಎಲ್ಲನೂ ಗುಡಿಸಿ ಒರೆಸೋದಿರುತ್ತೆ ಅಲ್ವಾ, ಅದೆಲ್ಲನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕಸ ಎಲ್ಲನೂ ಗುಡಿಸ್ಕೊಂಡು ಹಾಗೆಯೇ ಹಾಸಿಗೆ ಮೇಲಿರುವಂತಹ ಬೆಡ್ಶೀಟ್ಗಳೆಲ್ಲನೂ ಕೂಡ ತೆಗಿತಾ ಇದ್ದೀನಿ. ಕಸ ಗುಡಿಸ್ಕೋಬೇಕಾದ್ರೇ ಬೆಡ್ಶೀಟ್ಗಳೆಲ್ಲ ತೆಗೆದ್ಬಿಟ್ರೆ ಇನ್ನು ಧೂಳು ಬೀಳೋದೆಲ್ಲ ಕಡಿಮೆ ಆಗುತ್ತೆ. ಆಗ ನೀಟಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಕಸನ ಗುಡಿಸ್ಕೋಬೋದು. ಆಗ ಧೂಳು ಕೂಡ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಕಸ ಗುಡಿಸಿದಾದ್ಮೇಲೆ ಬೆಡ್ಶೀಟನ್ನು ತೆಗಿತೀವಿ ಅಂತ ಹೇಳಿದರೆ ಮತ್ತೆ ಎಲ್ಲ ಧೂಳು ಅಂಟ್ಕೊಂಡ್ಬಿಡುತ್ತೆ ಅಲ್ವಾ. ಅದರಿಂದ ಫಸ್ಟಿಗೆ ಕಸ ಗುಡಿಸ್ಕೋಬೇಕಾದ್ರೇ ಎಲ್ಲ ಬೆಡ್ ಸ್ಪ್ರೆಡ್ಗಳನ್ನೂ ಕೂಡ ತೆಗೆದ್ಬಿಟ್ಟು ಅದಾದಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ನೀಟಾಗಿ ಕೆಲಸನೂ ಆಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಈಗ ಕಸ ಎಲ್ಲನೂ ಗುಡಿಸ್ಕೊಂಡು ಹಾಗೆ ಬೆಡ್ ಸ್ಪ್ರೆಡ್ ಎಲ್ಲನೂ ಕೂಡ ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಮನೇನೂ ಒರೆಸ್ತಾ ಇದ್ದೀನಿ. ಅಂತಂದರೆ ಇವಾಗ ಪೂಜೆ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದೆ. ಇನ್ನು ನಾನು ಎದ್ದೇಳೋಕ್ಕೂ ಮುಂಚೆ ಅಮ್ಮನೇ ಎದ್ದು ಎಲ್ಲ ಕೆಲಸನೂ ಮಾಡಿರ್ತಾರೆ. ಅಂದರೆ ಮನೆ ಒರೆಸೋದಾಗಿರ್ಬೋದು ಅಥವಾ ಬಾಗಿಲು ತೊಳೆಯೋದಾಗಿರ್ಬೋದು. ಅಂದರೆ ಈಗ ನನಗೆ 8 ಮಂತ್ಸ್ ಕಂಪ್ಲೀಟ್ ಆಗಿದೆ. ಅದರಿಂದ ಸ್ವಲ್ಪ ನನಗೆ ಈಗ ಚಳಿಗೆ ಎದ್ದೇಳೋಕ್ಕಾಗಲ್ಲ. ಇನ್ನು ಕೋಲ್ಡ್ ಆಗಿಬಿಟ್ರೆ ಇನ್ನು ಹುಷಾರು ತಪ್ಪಿಬಿಡ್ತೀನಿ ಅಂತ ಹೇಳಿಬಿಟ್ಟು ಆದಷ್ಟು ಯಾವಾಗ ಆಗುತ್ತೆ ಅಷ್ಟೊತ್ತಿಗೆ, ಅಂದರೆ ಒಂದು 7-7:30 ಒಳಗಡೆ ಎದ್ಬಿಡ್ತೀನಿ. ಇನ್ನು ಪೂಜೆಗೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ಇನ್ನು ಮನೆ ಮುಂದೆನೇ ತುಳಸಿ ಕಟ್ಟೆನ ಇಟ್ಕೊಂಡಿದ್ದೀವಿ. ಅದ್ರ ಪಕ್ಕನೇ ವೀಳ್ಯದೆಲೆ ಗಿಡನೂ ಕೂಡ ಹಾಕ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಅಂದರೆ ನಾವು ಜಾಸ್ತಿ ಹೆಚ್ಚಾಗಿ ಏನು ವೀಳ್ಯದೆಲೆನ ಕುಯ್ಯೋದಕ್ಕೆ ಅಂತ ಏನು ಹೋಗಲ್ಲ. ಏನಾದರೂ ಪೂಜೆ ಇದ್ದರೆ ಮಾತ್ರ, ಅವಶ್ಯಕತೆ ಇದ್ದಾಗ ಮಾತ್ರ ಅಷ್ಟೇ ಒಂದು 2 ಕುಯ್ಕೊಳ್ಳೋದು. ಅದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಜಾಸ್ತಿ ಕೀಳಲ್ವಲ್ಲ ಅದರಿಂದ. ಇನ್ನು ತುಳಸಿ ಕಟ್ಟೆದು ಏನಾದರೂ ಅಂದರೆ ಸ್ವಲ್ಪ ದಿನ ಆದಮೇಲೆ ಅದ್ರ ಹೂವು ಎಲ್ಲ ಒಣಗೋಗ್ಬಿಟ್ಟಿರುತ್ತಲ್ಲ, ಅದನ್ನೆಲ್ಲನೂ ಕೂಡ ನಾನು ಕಟ್ ಮಾಡಿ ಈ ರೀತಿ ಗಿಡದ ಕೆಳಗಡೆ ಹಾಕ್ಬಿಟ್ಟಿರ್ತೀನಿ. ಅದು ಹಾಕಿರೋದ್ರಿಂದ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇನ್ನು ಅದೇ ಗಿಡ ತುಂಬಾ ಚೆನ್ನಾಗಿ ಬಂದಿತ್ತು. ಅದರಿಂದ ಇವತ್ತು ಏಕಾದಶಿ ಇರೋ ಕಾರಣ ಇದರಿಂದ ಸ್ವಲ್ಪ ಹಾರ ಥರ ಮಾಡೋಣ ಅಂತ ಹೇಳ್ಬಿಟ್ಟು ತುಳಸಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಇನ್ನು ದೇವ್ರ ಫೋಟೋಗಳಿಗೂ ಅಷ್ಟೇ ಹೂವು ಮನೆ ಪಕ್ಕನೇ ದಾಸವಾಳದ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 3-4 ಕಲರಷ್ಟು ದಾಸವಾಳದ ಗಿಡಗಳಿವೆ. ತುಂಬಾ ಚೆನ್ನಾಗಿ ಬಿಡುತ್ತೆ. 2 ಅದರಲ್ಲಿ ದೊಡ್ಡ ಹೂವು, ಒಂದು ಯೆಲ್ಲೋ ಮತ್ತು ಪಿಂಕ್ ಕಲರು, ಇನ್ನೊಂದು ರೆಡ್ಡು ಮತ್ತು ಅಂದರೆ ಸ್ವಲ್ಪ ಕ್ರೀಮ್ ಕಲರ್ ಬರುತ್ತೆ, ಆ ಥರದ ದಾಸವಾಳ ಹಾಕಿರೋದು. ಎಲ್ಲ ಫೋಟೋಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೂ ಕೂಡ ಹೊರಗಡೆ ಕೊಂಡ್ಕೊಂಬರಲ್ಲ. ಅಂದರೆ ಆವಾಗ ಸ್ವಲ್ಪ ಸೇವಂತಿಗೆನ ತೊಗೊಂಡು ಬಂದು ದೇವ್ರ ಫೋಟೋಗೆ ಎಲ್ಲ ಮಡಿಸಿ ಪೂಜೆ ಮಾಡ್ತಿದ್ವಿ. ಯಾವಾಗ ದಾಸವಾಳ ಬಿಡೋಕ್ಕೆ ಶುರು ಆಯಿತು ಆವಾಗಲಿಂದ ಏನು ಹೊರಗಡೆ ತೊಗೊಂಡು ಬರಲ್ಲ. ಏನಾದ್ರು ಹಬ್ಬ ಇದ್ದಾಗ ಅಥವಾ ಏನಾದ್ರು ಫಂಕ್ಷನ್ಗಳಿದ್ದಾಗ ಹೂವನ್ನ ತಂದು ಮಡಿಸ್ತೀವಿ ದೇವರಿಗೆ. ಇನ್ನು ನಾನು ತಂದಿರುವಂತಹ ತುಳಸಿ ಬಂದು ಇಷ್ಟೇ ಆಗಿದ್ದು ಹಾರ. ಅಂದರೆ ನಮ್ಮ ಮನೇಲಿರುವಂಥ ಫೋಟೋನೂ ಅಷ್ಟೇ, ಚಿಕ್ಕ ಫೋಟೋ. ಹಾಗೆಯೇ ನಮ್ಮನೆ ದೇವ್ರು ಬಂದು ಮೇಲ್ಕೋಟೆ ಚೆಲುವನಾರಾಯಣ, ಅದರಿಂದ ವಿಷ್ಣು ಆಗಿರೋದ್ರಿಂದ ಇವತ್ತು ತುಳಸಿ ಹಾರ ಹಾಕಿದ್ರೆ ತುಂಬ ಒಳ್ಳೆಯದು, ಶ್ರೇಷ್ಠ ಅಂತ ಹೇಳಿಬಿಟ್ಟು, ಹೇಗಿದ್ರು ತುಳಸಿ ಇತ್ತಲ್ವ ಅದಕ್ಕೆ ತುಳಸಿ ಹಾರ ಮಾಡೋಣ ಅಂತ ಹೇಳಿಬಿಟ್ಟು ದೇವರಿಗೆ ತುಳಸಿ ಹಾರನ ಹಾಕಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೈವೇದ್ಯಕ್ಕೆ ಏನಾದರೂ ಪ್ರಸಾದನ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು, ಆ ಕಾರಣಕ್ಕೆ ಪ್ರಸಾದ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಹಣ್ಣಿತ್ತು, ಸೇಬು, ಅದರಿಂದ ಸೇಬನ್ನೇ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನೈವೇದ್ಯಕ್ಕೆ ಸೇಬನ್ನ ಇಟ್ಟು ಅದ್ರ ಮೇಲೆ ಒಂದು ತುಳಸಿ ಎಲೆನ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಅಂತ ಹೇಳಿದ್ಮೇಲೆ ನೈವೇದ್ಯಕ್ಕೆ ದೇವರಿಗೆ ಹಣ್ಣಾದರೂ ಅಥವಾ ಒಂದು ಲೋಟ ಹಾಲಾದರೂ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಗಂಧಕಡ್ಡಿ ಎಲ್ಲ ಬೆಳಗ್ಗೆ ಹಾಗೆಯೇ ಮಂಗಳಾರತಿ ಎಲ್ಲ ಮಾಡಿದ್ದಾಯಿತು. ಇನ್ನಿವ ತಿಂಡಿಗೆ ಮೊಸರನ್ನ ಮತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಮ್ಮ ಬಿಸಿಬೇಳೆ ಬಾತ್ ಮಾಡು ಅಂತ ಹೇಳಿದರು. ಅದರಿಂದ ಬಿಸಿಬೇಳೆ ಬಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಅಂದರೆ ಮಸಾಲೆನ ರುಬ್ಬಿಟ್ಟು ಮಾಡ್ತಾ ಇರೋದು. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಇದರ ರೆಸಿಪಿನ ನಾನು ಯಾವತ್ತಾದರೂ ಮುಂದೊಂದು ದಿನ ಶೇರ್ ಮಾಡ್ತೀನಿ. ಹಾಗೆಯೇ ಈ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಇನ್ನೊಂದು ಸಲ ಮಾಡಿದಾಗ ಶೇರ್ ಮಾಡ್ತೀನಿ.
ತುಂಬಾ ಚೆನ್ನಾಗಿ ಬಂದಿತ್ತು. ನಾರ್ಮಲಾಗಿ ಬಿಸಿಬೇಳೆಬಾತ್ ಪೌಡರ್ನ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ. ಮಸಾಲೆನ ಮನೆಯಲ್ಲೇ ರುಬ್ಬಿ ಹಾಕಿರ್ತೀನಿ ಅಲ್ವಾ, ಅದರಿಂದ ಖಾರ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಆಗುತ್ತೆ. ಅಕಸ್ಮಾತ್ ಏನಾರು ಈ ಥರ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು 2 ಪ್ಯಾಕೆಟ್ ಅಷ್ಟು ಹಾಕ್ತೀನಿ. ಈ ಥರ ಮಸಾಲೆನ ಮಾಡಿದಾಗ ಅಕಸ್ಮಾತು ಮನೇಲಿ ಬಿಸಿಬೇಳೆಬಾತ್ ಪೌಡರ್ ಖಾಲಿಯಾಗಿತ್ತು ಅಂತ ಹೇಳಿದ್ರೆ, ಅಥವಾ ಬಿಸಿಬೇಳೆಬಾತ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಐಟಮು ಇಲ್ಲ ಅಂತ ಅಂದಾಗ ಈ ರೀತಿ ಮಸಾಲೆನ ರುಬ್ಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇನ್ನು ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕುಕ್ಕರಲ್ಲಿ ತರಕಾರಿ, ಬೇಳೆ, ಅಕ್ಕಿ ಎಲ್ಲನೂ ಹಾಕಿ ಕೂಗಿಸಿರೋದನ್ನು ಹಾಕ್ಬಿಟ್ಟು ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೀರನ್ನು ಹಾಕಿ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಇನ್ನು ನಾನು ತಿಂಡಿನ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಅಥವಾ ಯಾವಾಗಲೇ ಅಷ್ಟೇ ನಮ್ಮ ಮನೇಲಿ ಊಟ ಮಾಡಬೇಕಾದ್ರೆ ನನ್ನ ಮಗಳು ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತಾಳೆ. ಅಂದರೆ ತುಂಬ ದೊಡ್ಡದು ಹೆಲ್ಪಾಗಿ ಆ ಥರ ಏನಿಲ್ಲ. ಅಂದರೆ ಈ ರೀತಿ ಊಟ ಕೂತ್ಕೊಳ್ಳೋಕ್ಕೆ ಎಲ್ರಿಗೂ ಕೂಡ ತಟ್ಟೆಗಳನ್ನ ಇಟ್ಕೊಡ್ತಾಳೆ. ಅಮ್ಮ ನಾನೇ ಇಟ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವಳನ್ನೇ ಇಟ್ಕೊಡ್ತಾಳೆ. ಅಂದರೆ ಇವಾಗ ಸ್ವಲ್ಪ ಮನೆಯಲ್ಲಿ ವಾತಾವರಣ ಮಾತಾಡಿಸೋದಾಗಿರ್ಬೋದು, ಅಂದರೆ ಇವಾಗ ಪ್ರೆಗ್ನೆನ್ಸಿ ಇರೋದ್ರಿಂದ ಅಷ್ಟಾಗಿ ಕೆಲಸ ಮಾಡೋಕ್ಕೆ ಹೋಗಲ್ವಲ್ಲ, ಅದರಿಂದ ಅವಳಿಗೆ ಗೊತ್ತಾಗುತ್ತೆ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು, ಅದರಿಂದ ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ಮಾಡ್ಕೊಳ್ತಾಳೆ. ಇನ್ನು ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಕಡಲೆಕಾಯಿ ಇತ್ತು, ಹಸಿ ಕಡಲೆಕಾಯಿ, ಅದನ್ನು ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀರಲ್ಲಿ ಹಾಕಿ ತೊಳಿತಾ ಇದ್ದೀನಿ. ಅಂದರೆ ಫಸ್ಟಿಗೆ ಒಂದು 1/4 ಗಂಟೆ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ. ಮಣ್ಣು ತುಂಬಾ ಇತ್ತು, ಅದರಿಂದ ಫಸ್ಟು ಒಂದು 10 ನಿಮಿಷ ನೆನೆ ಹಾಕಿಬಿಟ್ರೆ ಮಣ್ಣೆಲ್ಲ ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ತೊಳೆದು ಒಂದು 2 ಸಲ ತೊಳೆದೆ. ಅದಾದಮೇಲೆ ಮಣ್ಣು ಸ್ವಲ್ಪ ಕಡಿಮೆ ಆಯಿತು. ಕಡಲೆಕಾಯಿನ ತೊಳೆದಿದ್ದಾದಮೇಲೆ ಸಿಂಕ್ ತುಂಬ ಫುಲ್ಲು ಮಣ್ಣು ತುಂಬ್ಕೊಂಡ್ಬಿಟ್ಟಿತ್ತು. ಅಂದರೆ ದಪ್ಪ ಮಣ್ಣು ಹೊರ್ಟೋಗ್ಬಿಡುತ್ತೆ. ಈ ಸಣ್ಣ ಸಣ್ಣ ಮಣ್ಣು ಇರುತ್ತಲ್ಲ, ಅದು ಎಷ್ಟೇ ನೀರು ಹಾಕಿದ್ರೂ ಹೋಗಲ್ಲ, ಕೈ ಹಾಕಿ ನೀಟಾಗಿ ತಳ್ಳಿದಾಗಲೇ ಹೋಗೋದು. ಅದೆಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟು ಇನ್ನು ಕಡಲೆಕಾಯಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಕುದೀಲಿಕ್ಕೆ ಇಟ್ಟೆ. ಇನ್ನು ಮಧ್ಯಾಹ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಹಲಸಿನಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನಕಾಯಿ ಇತ್ತು, ಅದರಿಂದ ಅದನ್ನೇ ಕೂಡ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಅದ್ರ ಜೊತೆಗೆ ತೊಗರಿಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಗೆಯೇ ಹಸಿ ತೊಗರಿಕಾಯಿ ಇತ್ತು, ಅದನ್ನು ಕೂಡ ಎಳೆದು ಇಟ್ಕೊಂಡಿದ್ದೀನಿ. ಇನ್ನು ಹಲಸಿನಕಾಯಿನ ನೀಟಾಗಿ ತೊಳೆದು ಅದಕ್ಕೆ ತೊಗರಿಕಾಳನ್ನ ಹಾಕ್ತಾಯಿದ್ದೀನಿ. ತೊಗರಿಕಾಳನ್ನೂ ಅಷ್ಟೇ ತೊಳೆದ್ಬಿಟ್ಟು ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ವಿಷಲ್ನ ಕೂಗಿಸ್ಕೋಬೇಕು. ನಾನಿಲ್ಲಿ ತೊಗರಿಕಾಳು ಹಾಗೆಯೇ ಹಲಸಿನಕಾಯಿನ ಬೇಯಲಿಕ್ಕೆ ಇಡಬೇಕಾದ್ರೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೂಗಲಿಕ್ಕೆ ಇಡ್ತೀನಿ. ಆವಾಗ ಚೆನ್ನಾಗಿ ಸಾಲ್ಟ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸಾಂಬಾರು ಈರುಳ್ಳಿ ಇದೆಯಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಹಾಗೆಯೇ ದಪ್ಪ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸಾಂಬಾರು ಈರುಳ್ಳಿ ಇತ್ತು ಅಂತ ಹೇಳಿಬಿಟ್ಟು ಯೂಸ್ ಮಾಡಿದ್ದೀನಿ. ಅಕಸ್ಮಾತ್ ಇಲ್ಲ ಅಂತ ಹೇಳಿದರೆ ನಾರ್ಮಲಾಗಿ ದಪ್ಪ ಈರುಳ್ಳಿನೂ ಕೂಡ ಹಾಕೋಬೋದು. ಇನ್ನು ಇದಕ್ಕೆ ಒಂದು 3 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ಇದಕ್ಕೆ ಒಂದು 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಹಾಗೆಯೇ ನಾನು ಆಗಲೇ ಕಡಲೆಕಾಯಿನ ಬೇಯಿಸೋಕ್ಕಿಟ್ಟಿದ್ನಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿತ್ತು, ಅದನ್ನು ಕೂಡ ಸೋಸಿ ಎಲ್ರಿಗೂ ಕೂಡ ಕೊಟ್ಟೆ. ಅದಾದಮೇಲೆ ಇನ್ನು ವಿಷಲ್ ಕೂಡ ತಣ್ಣಗಾಗಿತ್ತು. ಹಲಸಿನಕಾಯಿ ಮತ್ತು ತೊಗರಿಕಾಳನ್ನ ಒಂದು ದೊಡ್ಡವಾದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ಕುಕ್ಕರಲ್ಲೇ ಮಾಡಿದ್ರೆ ಅದು ಅಷ್ಟಾಗಿ ಮಿಕ್ಸ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಲ್ವಾ, ಅದರಿಂದ ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡು ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ನೀರಿನ ಕನ್ಸಿಸ್ಟೆನ್ಸಿನೂ ಕೂಡ ನೋಡಿಕೊಂಡು ಹಾಕೋಬೇಕು. ಹಾಕಿ ಈಗ ಇದನ್ನು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಕಡೆ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆನ ಹಾಕಿ ಹಿಂಗು ಹಾಗೆಯೇ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮನೆ ಬೆಳಗ್ಗೆ ತಿಂಡಿ ಮಾಡಿದ್ರೆ ಇನ್ನು ಮಧ್ಯಾಹ್ನ ಮುದ್ದೆ ಹಾಗೆಯೇ ನೈಟ್ಗೂ ಕೂಡ ಮುದ್ದೆ ಬೇಕಾಗುತ್ತೆ. ಕೆಲವೊಂದು ಸಲ ಮಧ್ಯಾಹ್ನ ಮುದ್ದೆ ಮಾಡಿದ್ರೆ ಇನ್ನು ನೈಟ್ಗೆ ಮುದ್ದೆ ಮಾಡಲ್ಲ. ಅದರಿಂದ ಇವಾಗ ಸಾಂಬಾರು ಜೊತೆಗೆ ಮುದ್ದೆನೂ ಕೂಡ ಮಾಡಿದ್ದೆ. ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು. ಅದು ಬಿಸಿ ಬಿಸಿ ಮುದ್ದೆ ಜೊತೆ ಹಾಕ್ಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿತ್ತು. ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟನೂ ಕೂಡ ಮಾಡಿದ್ವಿ. ನಾನು ಆಗಲೇ ಹೇಳ್ದಂಗೆ 2 ಟೈಮು ಕೂಡ ಮುದ್ದೆನ ಮಾಡ್ಕೊಳ್ತೀವಿ, ಮಧ್ಯಾಹ್ನ ಇಲ್ಲ ಅಂತಂದರೆ ನೈಟು. ಅಂದರೆ ಕೆಲವೊಂದು ಸಲ ಡೈಜೆಷನ್ ಏನಾದರೂ ಆಗಲಿಲ್ಲ ಅಂದಾಗ ಅಥವಾ ಮಧ್ಯಾಹ್ನ ಊಟ ಏನಾದರೂ ಲೇಟಾಗಿ ಮಾಡಿರ್ತೀವಲ್ಲ, ಆವಾಗ ನೈಟು ಸ್ಕಿಪ್ ಮಾಡ್ತೀವಿ ಮುದ್ದೆನ, ಬರೀ ರೈಸ್ನ ಮಾಡ್ಕೊಳ್ತೀವಿ. ಇವತ್ತು ಕಡಲೆಕಾಯಿನ ಬೇಯಿಸಿದ್ದೆ, ಹಾಗೆಯೇ ಊಟನೂ ಕೂಡ ಸ್ವಲ್ಪ ಲೇಟ್ ಆಯಿತು. ಅದರಿಂದ ನೈಟು ಮುದ್ದೆ ಬೇಡ ಅಂತ ಹೇಳಿ ಸ್ವಲ್ಪ ರೈಸನ್ನೇ ಮಾಡ್ಕೊಳ್ತಾ ಇದ್ದೀನಿ.
ನಾರ್ಮಲ್ ಆಗಿ ಕುಕ್ಕರಲ್ಲೇ ರೈಸ್ನ ಮಾಡೋದು. ಇವತ್ತು ಸ್ವಲ್ಪ ಪಾತ್ರೆಯಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಕೆಲವೊಂದು ಸಲ ಇಷ್ಟ ಆದರೆ ನಾನು ಈ ರೀತಿ ಮಧ್ಯೆ ಈ ರೀತಿ ಮಾಡ್ತಾಯಿರ್ತೀನಿ. ಇನ್ನು ಈ ಕಡೆ ಮಧ್ಯಾಹ್ನ ಹಲಸಿನಕಾಯಿ ಸಾಂಬಾರು ಮಾಡಿದ್ನಲ್ಲ, ಅದರಲ್ಲಿ ಒಂದು ಅರ್ಧ ಎತ್ತಿಟ್ಕೊಂಡಿದ್ದೆ ಕಬಾಬ್ ಮಾಡ್ಕೊಳ್ಳೋಣ ಸಂಜೆಗೆ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ನೀರು ಹಾಗೆ ಅರಶಿನ ಪುಡಿ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೆ. ಇನ್ನು ಕಬಾಬ್ ಮಿಕ್ಸ್ಗೆ ಅಂತ ಹೇಳಿಬಿಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಹಾಗೆಯೇ ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆಯೇ ಗರಂ ಮಸಾಲ, ಜೊತೆಗೆ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 3/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಬಜ್ಜಿ ಹಿಟ್ಟನ್ನು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ಹಾಗೆಯೇ ತುಂಬ ತೆಳುನೂ ಇರಬಾರ್ದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂತಹ ಹಲಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಲಸಿನಕಾಯಿನ ಸಂಪೂರ್ಣವಾಗಿ ಬೇಯಿಸಬೇಕು ಅನ್ನೋದೇನಿಲ್ಲ, ಒಂದು 75% ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಯಿಸಿ ಇದನ್ನು ನೀರನ್ನೆಲ್ಲನೂ ಕೂಡ ಶೋಧಿಸಿ ಈಗ ಮಸಾಲೆಗೆ ಮಿಕ್ಸ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಕಾರ್ನ್ಫ್ಲೋರ್ನ ಹೆಚ್ಚಾಗಿ ಹಾಕ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮಾಮೂಲಿ ಸಮ ಪ್ರಮಾಣದಲ್ಲಿ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರು, ಹಾಗೆಯೇ ಒಂದು 3 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ಹಾಗೆಯೇ ಟೊಮೊಟೊ ಕೆಚಪ್ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆಯೇ ಪುದೀನ ಚಟ್ನಿ ಜೊತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.